ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮುಖ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮಿಳ್ನಾಡು ಬಿಟ್ಟು ನಿಮ್ಗಳಿಗೆ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಇನ್ಫಾರ್ಮೇಷನ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಹೌದು, ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಕ್ವಶನ್ ಕೇಳ್ತಾನೆ ಇದ್ದರು ಕಮೆಂಟ್ ಸೆಕ್ಷನಲ್ಲಿ. ರಿಸಲ್ಟ್ ಇನ್ನೂ ಬರಲಿಲ್ಲ 4th ಸೆಮ್ದು. ಸೊ ಯಾಕೆ ಬರಲಿಲ್ಲ, ಏನಾಯಿತು ಅನ್ನೋಕ್ಕಂಥ ಒಂದು ರೀಸನ್ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಒಂದು ಇನ್ಫಾರ್ಮೇಷನ್, ಒಂದು ಕ್ಲಾರಿಟಿ ಕೊಡಬೇಕು. ಯಾಕೆ ಡಿಲೇ ಆಯಿತು, ಏನಾಯಿತು ಎಕ್ಸಾಕ್ಟ್ಲಿ ಅನ್ನೋಕ್ಕಂಥದ್ದನ್ನು ಇನ್ಫಾರ್ಮ್ ಮಾಡಬೇಕಿತ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ಅಪ್ಡೇಟ್ ಕೊಡ್ತಿದ್ದೇನೆ. ಸೊ ನಿಮ್ಮ ಒಂದು ರಿಸಲ್ಟ್ ಬರಬೇಕಿತ್ತು, ಯಾಕೆ ಬರಲಿಲ್ಲ, ಮತ್ತು ವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಆಗಿದೆ, ಎಲ್ಲ ಆಗಿದೆ, ಯಾಕೆ ಬರಲಿಲ್ಲ ಅನ್ನೋಕ್ಕಂಥ ಒಂದು ಕ್ವಶನ್, ಆ ಒಂದು ಆನ್ಸರ್ ನೋಡೋದಾದರೆ VT ವೆಬ್ಸೈಟ್ ಅಲ್ಲಿ ರಿಸಲ್ಟ್ ನಿಮ್ಮದು ಅಪ್ಡೇಟ್ ಮಾಡಬೇಕಾದ್ರೆ, ಡೇಟಾ ಅಪ್ಡೇಟ್ ಮಾಡಬೇಕಾದ ಸಂದರ್ಭದಲ್ಲಿ ಸರ್ವರ್ ಕ್ರ್ಯಾಶ್ ಆಗಿದೆ. ಸೊ ಹಾಗಾಗಿ ಸರ್ವರ್ ಕ್ರ್ಯಾಶ್ ಆಗಿರೋ ಒಂದು ರೀಸನಿಂದ ನಿಮ್ಮ ಒಂದು ರಿಸಲ್ಟ್ ಡಿಲೇ ಆಗ್ತಿದೆ. ಸೊ ಮತ್ತು ಯಾವಾಗ ಬರುತ್ತೆ ಏನು, ಇದು ಕೂಡ ಕ್ವಶನ್ ನಿಮ್ಮ ತಲೆಯಲ್ಲಿ ಬಂದಿರುತ್ತೆ. ಸೊ ಸರ್ವರ್ ಕ್ರ್ಯಾಶ್ ಆಯಿತು, ಓಕೆ. ಸೊ ಮತ್ತು ಹಾಗಿದ್ರೆ ಯಾವಾಗ ಅದು ಇಶ್ಯೂ ಸಾಲ್ವ್ ಆಗುತ್ತೆ ಮತ್ತು ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ, ಸೊ ಇನ್ನೂ 2 ಡೇಸ್ ಒಳಗಡೆ ನಿಮ್ಮ ಒಂದು ಸರ್ವರ್ ಏನು ಕ್ರ್ಯಾಶ್ ಆಗಿದೆ ಅದು ಕ್ಲಿಯರ್ ಆಯಿತು ಅಂತಂದರೆ, ಸೊ ಆದಷ್ಟು ಬೇಗನೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ರಿಸಲ್ಟ್ ಅಂತಂದರೆ, ಈ ಒಂದು ಸ್ಯಾಟರ್ಡೆ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಸೊ ಯಾಕೆ ಸರ್ವರ್ ಕ್ರ್ಯಾಶ್ ಆಯಿತು, ಏನು ರೀಸನು ಅನ್ನೋಕ್ಕಂಥ ಈ ಒಂದು ಕ್ವಶನ್ ಕೂಡ ನಿಮಗೆ ಬಂದಿರುತ್ತೆ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ, ಸರ್ವರ್ ಕ್ರ್ಯಾಶ್ ಆಗಲಿಕ್ಕೆ ರೀಸನ್ ಏನಂತಂದರೆ, ಈ VT ಯುದವ್ರು ಏನು ಮಾಡಿದ್ದಾರೆ ಅಂತಂದರೆ, ಕಡಿಮೆ ಅಮೌಂಟಿನಲ್ಲಿ ಒಂದು ಡೊಮೈನ್ನ ಪರ್ಚೇಸ್ ಮಾಡಿ, ಸೊ ಅದಕ್ಕೆ ಒಳ್ಳೆ ಸರ್ವರ್ ಇರೋಕ್ಕಂಥ ಒಂದು ಸರ್ವರ್ನ ಪರ್ಚೇಸ್ ಮಾಡಿರಲ್ಲ. ಸೊ ಯಾವುದು ಕಡಿಮೆ ಅಮೌಂಟಲ್ಲಿ ಇರುತ್ತೆ ಅದನ್ನು ಮಾತ್ರ ಪರ್ಚೇಸ್ ಮಾಡಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಕೆಲವೊಂದು ಟೈಮ್ನಲ್ಲಿ ಯಾವ ಥರ ಅಂತಂದರೆ, ಈಗ ಎಲ್ಲ ಸೆಮ್ಗಳು ಎಟ್ ಎ ಟೈಮ್ ಮಾಡೋ ಟೈಮಲ್ಲಿ ಸೊ ಡೇಟಾ ಅಗೇನ್ ಆ್ಯಂಡ್ ಅಗೇನ್ ನೀವು ಡೇಟಾ ಇದು ಮಾಡ್ಲಿಕ್ಕೆ ಹೋದಾಗ, ಸೊ ಅವಾಗ ಸರ್ವರ್ ಕ್ರ್ಯಾಶ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಕ್ರ್ಯಾಶ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಓವರ್ಲೋಡ್ ಬೀಳುತ್ತೆ. ಆ ಒಂದು ಓವರ್ಲೋಡ್ ಬಿದ್ದಾಗ ಆವಾಗ ಸರ್ವರ್ ಕ್ರ್ಯಾಶ್ ಆಗುತ್ತೆ. ಸೊ ಹಾಗಾಗಿ ಸರ್ವರ್ ಕ್ರ್ಯಾಶ್ ಆಗಿದೆ. ಇನ್ ಕೇಸ್ ಇವ್ರು ಏನಾದರೂ ಒಂದು ಒಳ್ಳೆ ಸರ್ವರ್ನ ಪರ್ಚೇಸ್ ಮಾಡಿದರೆ, ಒಂದು ಒಳ್ಳೆ ಸರ್ವರ್ನ ಏನೋ ಒಂದು ಡೊಮೈನ್ ಇದೆ, ಆ ಡೊಮೈನ್ ಪರ್ಚೇಸ್ ಮಾಡಬೇಕಂದ್ರೆ ಒಂದು ಒಳ್ಳೆಯದು ಇರತಕ್ಕಂಥ ಒಂದು ಸರ್ವರ್ ಡೊಮೈನ್ ಪರ್ಚೇಸ್ ಮಾಡಿದರೆ, ಸೊ ಈ ರೀತಿ ಎಲ್ಲ ಕ್ರ್ಯಾಶ್ ಆಗೋಲ್ಲ. ಸೊ ನಿಮಗೆ ಗೊತ್ತಿರ್ಬೋದು, ಈ ಗೌರ್ಮೆಂಟ್ ಎಕ್ಸಾಮ್ಸ್ ರಿಸಲ್ಟ್ಗೇನಿರುತ್ತೆ ಎಲ್ಲವೂ ಕೂಡ ಇದೇ ರೀತಿ ಸರ್ವರ್ ಕ್ರ್ಯಾಶ್ ಆಗುತ್ತೆ. SSLC ರಿಸಲ್ಟ್ ಬಿಡೋ ಸಂದರ್ಭದಲ್ಲಿ ಕೂಡ ನೀವು ನೋಡ್ಬೋದು, ಅವಾಗಲೂ ಕೂಡ ಸರ್ವರ್ ಕ್ರ್ಯಾಶ್ ಆಗುತ್ತೆ. ರಿಸಲ್ಟ್ ಬೇಗ ಬರುವುದಿಲ್ಲ, ಲೇಟಾಗಿ ಬರುತ್ತೆ. ರೀಸನ್ ಅದು ಸರ್ವರ್ ಅಂದರೆ ಹೇಳ್ತೀನಲ್ಲ, ಕಡಿಮೆ ಅಮೌಂಟಲ್ಲಿ ಸಿಗ್ತಿರಕ್ಕಂಥದ್ದನ್ನು ಸರ್ವರ್ ಪರ್ಚೇಸ್ ಮಾಡಿ ಈ ರೀತಿ ಮಾಡಿರ್ತಾರೆ. ಸೊ PUC ಆಗಿರ್ಬೋದು, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಎಟ್ ಎ ಟೈಮ್ ಅವ್ರ ಡೇಟಾನ ಇದು ಮಾಡೋ ಸಂದರ್ಭದಲ್ಲಿ ಸರ್ವರ್ ಕ್ರ್ಯಾಶ್ ಆಗ್ತಿರ್ತದೆ. ಸೊ ಅದೇ ರೀತಿಯಲ್ಲಿ ಕೂಡ ಸರ್ವರ್ ಕ್ರ್ಯಾಶ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಒಂದು ರಿಸಲ್ಟ್ ಈ ಒಂದು ಸ್ಯಾಟರ್ಡೇ ಒಳಗಡೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಕ್ಸಾಕ್ಟ್ ಒಂದು ಸರ್ವರ್ ಕ್ರ್ಯಾಶ್ ಎಲ್ಲ ಸಾಲ್ವ್ ಆಗಲಿಕ್ಕೆ ಒಂದು 2 to 3 ಡೇಸ್ ಟೈಮ್ ಬೇಕು. ಆವಾಗ ಎಲ್ಲ ಡೇಟಾನ ಕೂಡ ತೆಗೆದಾಕ್ಬಿಟ್ಟು ಓಲ್ಡ್ ಡೇಟಾನ, ಸೊ ಹೊಸ ಡೇಟಾನ ಅಪ್ಡೇಟ್ ಮಾಡಿ, ಸೊ ಸರ್ವರ್ ಕ್ರ್ಯಾಶ್ ಆಗದೇ ಇರೋ ಥರ ಒಂದು ಅಪ್ಡೇಟ್ ಮಾಡಬೇಕು ಇವಾಗ. ಸೊ ಆ ರೀತಿ ಒಂದು ಸ್ವಲ್ಪ 2 ಡೇಸ್ ಟೈಮ್ ತೊಗೊಳುತ್ತೆ. ಸೊ ನಾಳೆ ಆಲ್ರೆಡಿ ಯಾವುದೇ ರೀತಿಯಲ್ಲಿ ಕೂಡ ನಾಳೆ ರಿಸಲ್ಟ್ ಬರೋದಿಲ್ಲ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಈ 4 ದಿನಗಳಲ್ಲಿ ನಿಮ್ಮ ಒಂದು ರಿಸಲ್ಟ್ ಎಟ್ ಎನಿ ಟೈಮ್ ಬರ್ಬೋದು. ಮಂಗಳವಾರನೇ ಬರ್ಬೋದು. ನಿಮ್ಮ ಸರ್ವರ್ ಎಲ್ಲನೂ ಕೂಡ ಮಂಗಳವಾರ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕ್ರ್ಯಾಶ್ ಆಗಿರೋಕ್ಕಂಥ ಎಲ್ಲನೂ ಕೂಡ ಕ್ಲಿಯರಾಗಿ ಇಶ್ಯೂ ಸಾಲ್ವ್ ಆಯ್ತು ಅಂದರೆ ಒಂದು ಈವ್ನಿಂಗ್ 7 ಗಂಟೆಗೆ ನಿಮ್ಮ ಒಂದು ರಿಸಲ್ಟ್ ಬರ್ಬೋದು. ಸೊ ಹೇಳಿಕ್ಕಾಗಲ್ಲ, ಎಟ್ ಎನಿ ಟೈಮ್ ನಿಮ್ಮ ಒಂದು ರಿಸಲ್ಟ್ ಬರಲಿದೆ. ಸೊ ಯಾಕಂದರೆ ವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಆಗಿದೆ, ಬಟ್ ಸರ್ವರ್ ಕ್ರ್ಯಾಶ್ ಆಗಿರೋದ್ರಿಂದ ರಿಸಲ್ಟ್ ಯಾವಾಗ ಬೇಕಾದರೂ ಬರ್ಬೋದು, ಹೇಳಿಕ್ಕಾಗಲ್ಲ. ಇನ್ನು ವ್ಯಾಲ್ಯೂಯೇಷನ್ ಪೆಂಡಿಂಗ್ ಇತ್ತು, ಆ ರೀತಿ ಇದ್ದಿತ್ತಂದರೆ ಹೇಳ್ಬೋದಿತ್ತು ಈ ರೀತಿನ ಬರುತ್ತೆ ರಿಸಲ್ಟ್. ಬಟ್ ಇಲ್ಲಿ ವ್ಯಾಲ್ಯೂಯೇಷನ್ ಎಲ್ಲನೂ ಕೂಡ ಕಂಪ್ಲೀಟೆಡ್ ಆಗಿದೆ, ಇನ್ನೇ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಇವಾಗ ಇರೋಕ್ಕಂತ ಸರ್ವರ್ ಕ್ರ್ಯಾಶ್ ಆಗಿದೆ. ಸೊ ರಿಸಾಲ್ವ್ ಆಗೋವರೆಗೂ ನಿಮ್ಮೊಂದು ರಿಸಲ್ಟ್ ಬರೋಲ್ಲ. ಯಾವಾಗ ರಿಸಲ್ಟ್ ಆಗುತ್ತೆ ಗೊತ್ತಾಗಲ್ಲ. ಎಟ್ ಎನಿ ಟೈಮ್ ನಿಮ್ಮ ಒಂದು ರಿಸಲ್ಟ್ ಬರ್ಬೋದು. ಸೊ ಅದನ್ನು ಸಾಲ್ವ್ ಮಾಡೋಕ್ಕೆ ಒಂದು 2 to 3 ಡೇಸ್ ಬೇಕಾಗುತ್ತೆ. ಅದೆಲ್ಲ ಡೇಟಾ ಕೂಡ ರಿಮೂವ್ ಮಾಡಿ ಇದು ಮಾಡಲಿಕ್ಕೆ. ಸೊ ಮೇ ಬಿ ಸ್ಯಾಟರ್ಡೆ ಒಳಗಡೆ ನಿಮ್ಮ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಇನ್ನೂ ಏನೇ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.